ಆಶೀರ್ವಾದ ತಗೊಂಡಿದ್ದೀನಿ. ಯಾವತ್ತೂ ನಮ್ಮನ್ನು ಆಶೀರ್ವಾದ ಮಾಡಿ ಎಲ್ರಿಗೂ ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲರೂ ಅವರ ಶುಭ ಹಾರೈಕೆ ಬೇಕು, ಅದನ್ನು ಮಾಡ್ಕೊಳ್ಳಿ. ದೇವರು ಬಾಯ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಈಗ ಪರಮ ಪೂಜ್ಯ ಶಿವಾನಂದ ಶಿವಯೋಗಿ ಶ್ರೀ ಶ್ರೀ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳು ಅವರ ಕಡೆಯಿಂದ ಒಂದು ಪೋಸ್ಟರ್ ರಿಲೀಸ್ ಆಗ್ತಾ ಇದೆ. ಸಿಂಹಪುರಿಯ ಸಿಂಹ ಈ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯರಿಗೆ ಸಿಂಹಪುರಿಯ ಸಿಂಹ ಹೋಲ್ ಟೀಮ್ ಕಡೆಯಿಂದ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಇದೆ. Okay, sir. ಸುರೇಶ್ ಇಷ್ಟಿಲ್ಲ ಈ ಕಡೆ ನಮಸ್ಕಾರ ಮಾಡ್ಕೊಳಪ್ಪ ಸೌಜನ್ಯ. ಅಲ್ಲಿ ಅವರು ಸ್ವಾಮಿಗೆ ನಮಸ್ಕಾರ. ಆಯ್ತು ನಿಮಿಷ ನಮಸ್ಕಾರ ಮಾಡಮ್ಮ ಅಚ್ಚರ ಮಾಡಮ್ಮ ನಮಸ್ಕಾರ. ಓಕೆ ಇಲ್ಲ ಓಕೆಮ್ಮ ಹಾಕಿ ಸರ್ ಹಾರ ಹಾಕಿ. ಇನ್ನೊಂದು ಎರಡು ಆಗಲಿ ಅಂತ ಅಣ್ಣ. ಬರೀ ಹತ್ರ ಬನ್ನಿ, ಎಲ್ಲ ಸ್ವಲ್ಪ ಈ ಕಡೆ ಬನ್ನಿ ಸರ್, ಅವರೆಲ್ಲ ಕಾಣಲಿ ಅವರು. ಅಣ್ಣ ಟ್ರೈಲರ್ ಅಲ್ಲಿ ನೋಡಿದಾಗ ನಾನು ಸೌಜನ್ಯ ಅವ್ರನ್ನ ಕೇಳಿದ್ದೆ, ಇದು 10 ವರ್ಷ ಮುಂಚೆ ಮಾಡಿದ ಸಿನಿಮಾನ ಸೌಜನ್ಯ ಅಂತ. ಹೌದು ಸರ್ ಅಂದ್ರು. ಅವಾಗ ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆಯಲ್ಲ ಸೌಜನ್ಯ ಅಂತ ಕೇಳಿದ್ದೆ. ಆ್ಯಂಡ್ KY ಮೂರ್ತಿ ಅವ್ರ ಬಗ್ಗೆ ಗೊತ್ತಾದಾಗ ಆಟೋಮೆಟಿಕ್ ಆಗಿ ಅನ್ಕೊಂಡಿದ್ದೆ, ಯಾಕಂದ್ರೆ ಸರ್ ತುಂಬಾ ಸಿಂಪಲ್. ಯಾಕಂದ್ರೆ ನಾನು ಮಾತಾಡಿದ್ದೆ ಅವ್ರ ಹತ್ರ 1-2 ಸತಿ. ಅವ್ರೇನಂದ್ರೆ ಸರ್ ಕಲೆ ಇದಿದೆ, ನನಗೆ ಆರ್ಟಿಸ್ಟ್ ಮಾಡಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ ಮಾಡಿರೋ ಸಿನಿಮಾ. ಸೌಜನ್ಯ ಅವ್ರು ಹೇಳ್ದಂಗೆ ಅವ್ರ ದೇವರನ್ನು ನೋಡ್ಸೋದು ಖಂಡಿತವಾಗ್ಲೂ ಅವ್ರಿಗೆ ಇತ್ತದು. ಆ ಮೋಟಿವ್ ಇಂದ ಅವ್ರು ಮಾಡಿರೋದ್ರಿಂದ ಕತೆ ವಾಟ್ ಆರ್ ದ ಸ್ಟೋರಿ ಅವ್ರು ಕೇಳಿದ ಪ್ರಕಾರ ಅವ್ರಿಗೆ ಅವ್ರ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ ಅಂತ ಕೊಡ್ತಾ ಇದೀವಿ. ಥ್ಯಾಂಕ್ ಯು. ಅಲ್ಲ ಈ ಪಾತ್ರ ಎಂತ ಪಾತ್ರ? ಸಿಂಹಪುರಿಯ ಸಿಂಹದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಳು ಆರ್ಕಿಯೋಲಜಿಸ್ಟ್ ಪಾತ್ರ. 2 ಶೇಡ್ಸ್ ಅಲ್ಲಿ ಇದೆ, ಹಿಸ್ಟಾರಿಕಲ್ ಅಲ್ಲೂ ಇದೆ. ಇದರಲ್ಲಿ ರಾಣಿಯಾಗೆಲ್ಲ ನಾನು ಕಾಣಿಸ್ಕೋತಾ ಇದ್ದೀನಿ. ಸೊ ಈ ಪಾತ್ರದಿಂದನೇ ಮಿಕ್ಕಿದ ಪಾತ್ರಗಳು, ಅಂದ್ರೆ ಈ ಪಾತ್ರ ಒಂದು ಲೀಡ್, ಮಿಕ್ಕಿದ ಪಾತ್ರಗಳಿಗೆ ಲೀಡ್ ಆಗಿ ಕರ್ಕೊಂಡು ಹೋಗುತ್ತೆ ಈ ಪಾತ್ರ. ಸೊ ಇದು ಕಂಪ್ಲೀಟ್ಲಿ ನೀವು ಟ್ರೇಲರ್ ನೋಡಿದಾಗ ಸಸ್ಪೆನ್ಸ್, ಥ್ರಿಲ್ಲರ್, ಆಕ್ಷನ್, ಕಾಮಿಡಿ ಎಲ್ಲಾನು ಇದೆ. ತುಂಬಾ ಹಿರಿಯ ಕಲಾವಿದರು ನಟಿಸಿದ್ದಾರೆ ಸಿನಿಮಾದಲ್ಲಿ. ಚೆನ್ನಾಗಿದೆ, ಪ್ರಾಮಿಸಿಂಗ್ ಆಗಿದೆ. ವಿ ಆರ್ ಲುಕಿಂಗ್ ಫಾರ್ವರ್ಡ್. ನಿಮ್ಮೆಲ್ಲರ ಸಪೋರ್ಟು, ಬೆಂಬಲ ಎಲ್ಲ ಬೇಕು. ಥ್ಯಾಂಕ್ ಯು. ನನಗೆ ಐಡಿಯಾ ಇಲ್ಲ ಅಷ್ಟೊಂದು. April 3rd ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಬಟ್ ಸುಮಾರು ವರ್ಷಗಳಾಯ್ತು ಈ ಸಿನಿಮಾ. ಪಾಪ ಅವ್ರಿಗೆ ಅದೇ ನಾನು ಹೇಳ್ದಾಗೆ ಬಜೆಟ್ ಎಲ್ಲ ಶೂಟ್ ಅಪ್ ಆಯ್ತು, ತುಂಬಾ ಪ್ರಾಬ್ಲಮ್ಸ್ ಆಯ್ತು. ಪಾಪ ಅದನ್ನೆಲ್ಲ ಮೀರಿ ಅವ್ರು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಸರ್. KY ಮೂರ್ತಿ ಸರ್ ಎಲ್ಲ ಆಯ್ತು ಸರ್. ಎಲ್ಲ ಸಿನಿಮಾ ಇಸ್ ರೆಡಿ ಟು ವಾಚ್. ಫಸ್ಟ್ ಕಾಪಿ ರೆಡಿ ಆಗಿದೆ, ರೆಡಿ ಟು ವಾಚ್ ಸರ್. ಸರ್ ಸಿನಿಮಾ ಶುರುವಾಗಿ ಒಂದು 8 years ಆಗಿರ್ಬೋದು ಸರ್.
ಹಾಂ ATS ಆಗಿರ್ಬೋದು. ಸೊ ಮಧ್ವದಲ್ಲಿ ಅದೇ ನಾನು ಹೇಳ್ದಂಗೆ ನೀವು ಇದನ್ನ ನೋಡಿದಿರಲ್ಲ, ಲೈಕ್ ಟ್ರೇಲರ್ ನೋಡಿದಾಗ ಅದರಲ್ಲಿ ಹಿಸ್ಟಾರಿಕಲ್ ರಾಜ ರಾಣಿ ಸೆಟ್ಸ್ ಎಲ್ಲ ಲೌಡ್ ಆಗಿ ಕಾಣಿಸುತ್ತೆ ಸಿಕ್ಕಾಪಟ್ಟೆ. ಇಟ್ ಇಸ್ ವೆರಿ ಲೌಡ್ ಆನ್ ಸೆಟ್ ಆನ್ ದ ಸ್ಕ್ರೀನ್. ಸೊ ಹಾಗಾಗಿ 10 ರೂಪಾಯಿ ಅಂದ್ಕೊಳ್ಳಿ ಕಡೆ ಪಾಪ ಪ್ರೊಡ್ಯೂಸರ್ಗೆ 100 ರೂಪಾಯಿ ಆಗೋಯ್ತು ಬಜೆಟ್. ಸೊ ಹಾಗಾಗಿ ಅವರು ಮಿಡಲ್ ಅಲ್ಲಿ ಗ್ಯಾಪ್ ಮಾಡಿ 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 ಈ ಸಿನಿಮಾ ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಮಾಡಿದ 2 ಸಿನಿಮಾ. ಈ ಸಿನಿಮಾ ಸಿಂಹಾಪುರಿಯ ಸಿಂಹ ಐ ವಾಸ್ ಲೈಕ್ 5 months ಕ್ಯಾರಿಯಿಂಗ್ ಸಾಂಗ್ಸ್ ಮಾಡ್ಬೇಕಾದ್ರೆ. ನಾನು 5 months ಪ್ರೆಗ್ನೆಂಟ್. ಆಕ್ಚುಲಿ ಎಲ್ಲರೂ ಅದೇ ಕೇಳ್ತಾರೆ, ಯು ಲುಕ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ. ಐ ವಾಸ್ 5 months ಪ್ರೆಗ್ನೆಂಟ್. ಅವಾಗ ಕೋರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ನನಗೆ ಇನ್ನೇನು ಡೇಟ್ ಇತ್ತು, ಡೆಲಿವರಿ ಡೇಟ್ಗೆ. ಕ್ಲೈಮ್ಯಾಕ್ಸ್ ಶೂಟ್ ಅವಾಗ ಮಾಡಿದ್ದೆ ನಾನು. ಸೊ ನಾನು ಪ್ರೆಗ್ನೆಂಟ್ ಇದ್ದಾಗ ಐ ವಾಸ್ ಬಿಸಿ ಆಕ್ಚುಲಿ. ಮಗು ಆದ್ಮೇಲೆ ಐ ಟುಕ್ ಅ ಬ್ರೇಕ್. ಎಸ್. ಹೌದಾ? ಅಯ್ಯೋ ಥ್ಯಾಂಕ್ ಯು ಸರ್. ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಸೋ ಸ್ವೀಟ್. ಹುಡುಗಿರಿಗೆ ಇನ್ನೇನ್ ಬೇಕು ಹೇಳಿ, ಇದಕ್ಕಿಂತ ಕಾಂಪ್ಲಿಮೆಂಟ್ ಬೇಕಾ? ಈ ಖಂಡಿತ ಸರ್. ಸಿನಿಮಾ ಅಂತೂ ಬಿಡಲ್ಲ. ಏನ್ ಬಿಟ್ಟರು ಸಿನಿಮಾ ಬಿಡಲ್ಲ. ಬೇಕಾದ್ರೆ ನಾನ್ ವೆಜ್ ಬಿಟ್ಟು ಬಿಡ್ತೀನಿ, ಚಿಕನ್ ತಿಂದ್ರೆ ಸಿನಿಮಾ ಅಂತೂ ಬಿಡಲ್ಲ. ಇಲ್ಲ ಬಂದಿಲ್ಲ, ಅವ್ರ ಮನೇಲಿದ್ದಾರೆ. ಈಗ ನಂದೇ ಪ್ರೊಡಕ್ಷನ್ ಅಲ್ಲಿ ಒಂದು ವೃಕ್ಷ ಮಾತೆ ಅಂತ ಕಂಪ್ಲೀಟ್ ಆಯ್ತು. ಇವಾಗ ಬಂಗಾರಿ ಅಂತ ಒಂದು ಅನೌನ್ಸ್ ಮಾಡ್ತಾರೆ. ಡೈರೆಕ್ಷನ್ ನಿಮ್ದೇನ ಅದರಲ್ಲಿ? ಡೈರೆಕ್ಷನ್ ನಮ್ದಲ್ಲ, ಬೇರೆ ಡೈರೆಕ್ಟರ್. ವೃಕ್ಷ ಮಾತೆ ಸಾಲುಮರ ತಿಮ್ಮಕ್ಕ ಅವ್ರ ಬಯೋಪಿಕ್. ಮೈ ಪ್ರೊಡಕ್ಷನ್ಸ್ ಹೋಗಿ ನಮ್ದೇ ಪ್ರೊಡಕ್ಷನ್. ಆಮೇಲೆ ನಮ್ಮ ಸಂತೋಷ್ ಸರ್ ಇಸ್ ಅ ಮೇನ್ ಪ್ರೊಡ್ಯೂಸರ್ ಅದರಲ್ಲಿ. ಐ ವಾಸ್ ಅ ಕೋ ಪ್ರೊಡ್ಯೂಸರ್. ಇವಾಗ ಬಂಗಾರಿ ಅಂತ ಹೇಳ್ಬಿಟ್ಟು ಸೌಜನ್ಯ ಪ್ರೊಡಕ್ಷನ್ಸ್ ಅಲ್ಲಿ ಇನ್ನೊಂದು ಅನೌನ್ಸ್ ಮಾಡ್ತಾ ಇದೀವಿ ಶೀಘ್ರದಲ್ಲಿ. ವೃಕ್ಷ ಮಾತೆಯಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ಹಾ, ವೃಕ್ಷ ಮಾತೆಯಲ್ಲಿ ನಂದು ಇದು ಯಾವ ಸಿನಿಮಾ ಪ್ರಮೋಷನ್ ವೃಕ್ಷ ಮಾತೆಯಲ್ಲಿ ನಾನು 19 ವರ್ಷದಿಂದ 90 ವರ್ಷದವರೆಗೂ ನನ್ನ ಪಾತ್ರ ಹಾಕಿದ್ದೀನಿ, ವೇಷ ಹಾಕಿದ್ದೀನಿ. ಅದು 19, 30, 45, 60, 90 ವರ್ಷ. ಈಗ ಸಾಲುಮರ ತಿಮ್ಮಕ್ಕ ಅವ್ರು ಏನಿದಾರಲ್ಲ, ಸೊ ಅವ್ರ ಗೆಟಪ್ ನಾನು ಹಾಕಿದ್ದೀನಿ ಆ ಸಿನಿಮಾದಲ್ಲಿ. ವೃಕ್ಷ ಮಾತೆ ಪೋಸ್ಟ್ ಪ್ರೊಡಕ್ಷನ್ಸ್ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು. ನನ್ನ ಪ್ರೊಡಕ್ಷನ್ ಈಗ ಮಾಡೋಕ್ಕಾಗ್ತದೆ. ಇನ್ನೂ ನಿದ್ದೆ ಬಂದಿಲ್ಲ ಬರ್ರಿ. ನಿಧಿಗೋಸ್ಕರ ಮಾಡ್ತಾ ಇರೋದು. ಬಟ್ ಏನಂದ್ರೆ ತುಂಬಾ ಕೂತ್ಕೊಳ್ಳಿ. ವಾತಾವರಣ, ಸಂತೋಷವಾದ ವಾತಾವರಣ, ಯಾವುದೂ ತೊಂದರೆ ಇರಲಿಲ್ಲ, ಏನಿಲ್ಲ. ನನ್ನಲ್ಲಿ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈ ಒಂದು ಟೇಕಿಗೆ ಓವರ್ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ ನಾವು. ಏನು ಬೇಜಾರ್ ಆಗ್ತಿರ್ಲಿಲ್ಲ, ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರು. ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ನೋಡುವ, ನಿಧಿ ಸಿಗುತ್ತಾ ನೋಡೋಣ, ಕಾಯ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ನಾನು ಒಂದು ಖಳನಾಯಕ. ನಾನು ಅದ್ರೊಳಗೆ ಖಳನಾಯಕ ಆಗಿರ್ತೀನಿ. ಹೋದ ಜನ್ಮದಲ್ಲೂ ಯೂನಿಟಿ ನನಗೊಂದು ಇದಾಗಿರುತ್ತೆ. ಈ ಜನ್ಮದಲ್ಲೂ ನಾವು ಮತ್ತೆ ಅದನ್ನು ಅದೇ ನಿಧಿಗೋಸ್ಕರ ನಾವು ಇದು ಮಾಡ್ತೇವೆ. ನಾನು ವಿಲನ್ನಾಗಿ ಖಳನಾಯಕನಾಗಿ ನಾವು ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಅ ವಂಡರ್ಫುಲ್. ಏನು ಸ್ವಲ್ಪ ಲೇಟ್ ಆಗಿದೆ, ಆದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಆಗಿದೆ. ಇನ್ನೆಲ್ಲ ಜನರದ್ದು ಆಶೀರ್ವಾದ ಅಷ್ಟೇ ಬೇಕಾಗಿತ್ತು. ಸಾರಿ, ನಮ್ಮ ಫಿಲ್ಮ್ ಅಲ್ಲ. ನನಗೆ ಒಂದು ಐ ಹ್ಯಾಡ್ ಅನ್ ಆಕ್ಸಿಡೆಂಟ್. ಪಟ್ ಅಂತ ಕೆಲವೊಂದು ಮೆಮೊರಿ ಇದಾಗಿದೆ. ನಾನು ಆ ವ್ಯಕ್ತಿ ಆಕ್ಸಿಡೆಂಟ್. ನಮಗೆ ಬಹಳ ಸಂತೋಷ ಆಯಿತು. ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಹಲೋ, ಬಹಳ ಸಂತೋಷ ಆಯಿತು. ಕಾರ್ಯಕ್ರಮ ನಮ್ಮ ನಾಯಕಿಯವರು ಬಂದಿದ್ದಾರೆ, ನಮ್ಮ ಖಳನಾಯಕನವರು ಅವರು ಬಂದಿದ್ದಾರೆ. ಎಲ್ಲ ಕೆಲವರು ಬರಬೇಕಾಗಿತ್ತು. ಈ ಗುರುವಾರ ಆಗಿರೋದ್ರಿಂದ ಕೆಲಸ ಕಾರ್ಯಗಳ ಒತ್ತಡದಿಂದ ಬರೋಕ್ಕಾಗಿಲ್ಲ. ಆಮೇಲೆ ನಮ್ಮ ಆತ್ಮೀಯರು ನೀಲೇಶ್ ಗೌಡರು ಅವರು ಎಲ್ಲೋ ಸಿರಿಡಿಯಲ್ಲಿ ಸಿಕ್ಕಾಕೊಂಡವ್ರೆ. ಹಾಗಾಗಿ ಕೆಲವರು ಬರಲಿಕ್ಕಾಗಿಲ್ಲ. ಆದರೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ನನ್ನ ಗುರುಗಳು ಬಂದವರೆ, ನಮ್ಮ ನಾಯಕಿಯವರು, ನಮ್ಮ ವಿಲನ್ ಸರು, ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ರಾಜದೇವ್. ಪಾಪ ನಮ್ಮ ಉಮೇಶ್ ಅವರೆಲ್ಲ ಮರ್ತವ್ರೆ ಅವ್ರನ್ನ. ನಮ್ಮ ರಾಜದೇವ್ ಮಾಸ್ಟರ್ ಯಾವಾಗೂ ಎಲ್ಲಿ ನನ್ನ ಹೆಸರೇ ಇಲ್ಲ ಇದೆ ಅಂತ ಪ್ರಶ್ನೆ ಮಾಡಿದವರು. ನಮ್ಮ ಡ್ಯಾನ್ಸ್ ಮಾಸ್ಟರು ಪಾಪ ರಾಜದೇವ್ ಅವರು ಬಂದಿದ್ದಾರೆ. ನಮ್ಮ ರಾಜಣ್ಣವರು ಅವರು ನಮ್ಮ ನಾಯಕರು, ನಮ್ಮ ಸಂಘಟನೆ ನಾಯಕರು, ವಕ್ತಾರರು. ಈ ಕಾರ್ಯಕ್ರಮ ಬಂದಿರೋದು ತುಂಬ
ಮನಸ್ಸಿಗೆ ಇಷ್ಟ ಆಯಿತು. ಅವ್ರು ಮಾಡಿದ್ದಾರೆ, ಅವರು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದಾರೆ. ಆಮೇಲೆ ಈಗ ನನ್ನ ತಮ್ಮ ಅಭಿಲಾಷ್ ಅಂತೇಳಿ ಅವನು ಸಹ ಬಂದಿದ್ದಾನೆ. ಮೇಲೆ ಬರ. ಸರ್, ಈ ಸಿಂಹಪುರಿಯ ಸಿಂಹ ಅಂದರೆ ಏನು ಸರ್? ಸಿಂಹ ಬಗ್ಗೆ ಮಾತಾಡಿ. ಈ ಸಿಂಹಪುರಿಯ ಸಿಂಹ ಅಂದರೆ, ನಾವು ಈ ಕಥೆಯನ್ನು 1200 ವರ್ಷಗಳ ಹಿಂದೆ ಆ ಕಥೆಯನ್ನು ಎತ್ತಿದಾಗ, ನಾನು ನನ್ನ ಮನೆ ದೇವರನ್ನ ಮಾದಮಂಗಲ ಅನ್ನೋ ಗ್ರಾಮದಲ್ಲಿ ಜಮೀನು ತೆಗೆದು 2010ರಲ್ಲಿ ಆ ತಾಯಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀನಿ. ಅಲ್ಲಿನ ಚರಿತ್ರೆ ಕ್ರಿಸ್ತ ಶಕ ಸುಮಾರು ವರ್ಷಗಳ ಹಿಂದೆ ಗಂಗರ ಆಳ್ತಕ್ಕಂಥ ಜಾಗ. ಅದು ಗಂಗರು ಬೀಡ್ಬಿಟ್ಟಿರ್ತಂಥ ಜಾಗ. ಅಲ್ಲಿ ಒಂದು ಪಾಳ್ಯಗಾರರು ಓಡಾಡ್ಬೇಡ್ರಿ, ಕ್ಯಾಮ್ರಾ ಇರುತ್ತೆ, ರೆಕಾರ್ಡಿಂಗ್ ಇರುತ್ತೆ, ಓಡಾಡ್ಬೇಡಿ. ಸ್ಟಿಲ್ ಅಲ್ಲ. ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ನಾಗಲಮುದ್ದಮ್ಮ ಅನ್ನೋ ತಾಯಿ, ಅಟ್ಟಿ ಮಾರಿಯಮ್ಮ ಅನ್ನೋ ಇಬ್ಬರು ಈ ದೇವತೆಗಳು ಆದಿ ದೇವತೆಗಳು. ಈಗ ಆ ನಾಗನ ಈ ಮಾದಮಂಗಲ ಅನ್ನೋದು ಆಗ ಸಿಂಹಪುರಿ ಹಿಂದೆ ಈ ರಾಜ ಆಳ್ತಾ ಇದ್ನಲ್ಲ, ಈ ರಾಜ ಅತಿಯಾಮನ್ ಅನ್ನೋ ಒಂದು ರಾಜ ಪಾಳ್ಯಗರ ಪಟ್ಟ ಕುರುಪ್ಪನಾಯಕ ಅನ್ನೋ ಒಂದು ಪಾಳ್ಯಗರ ಇದ್ದ. ಅವಾಗ ಈ ದೇವತೆಗಳನ್ನ ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅವಾಗ ಪ್ಲೇಕ್ ಅಂತ ಬಂದು ಆ ಕಾಲದಲ್ಲಿ ಎಲ್ಲ ಮರಣ ಹೋದ್ಮೇಲೆ ಮತ್ತೆ ಅದು ಮಾದಮಂಗಲ ಗ್ರಾಮ ಅಂತ ಆಗ್ತದೆ. ಮಾದಮಂಗಲ ಗ್ರಾಮದಲ್ಲಿ ಸಹಿತ ಮತ್ತೆ ಪ್ಲೇಕ್ ಬರ್ತದೆ. ಎಲ್ಲ ಅಲ್ಲಿಂದ ಎಲ್ಲ ಸತ್ತು ಹೋಗ್ತಾರೆ, ಕೆಲವು ಕಡೆ ಎಲ್ಲರೂ ಓಡೋಗ್ತಾರೆ. ಅದು ಒಂದು ನಿರ್ಭೀತಿಯಾದಂಥ ಜಾಗ ಆಗ್ಬಿಡ್ತದೆ. ಸರ್ಕಾರ ಅದನ್ನ ಎಲ್ರಿಗೂ ಬಡವರಿಗೆ ಈ ಗ್ರ್ಯಾಂಟ್ ಮಾಡಿ ಹಂಚಿಬಿಡ್ತಾರೆ ಜಮೀನುಗಳನ್ನ. ಈ ಹಿನ್ನೆಲೆ ಇರ್ತಕ್ಕಂಥ ಹಿಂದಿನ ಈ ಮಾದಮಂಗಲನೇ ಆ ಸಿಂಹಪುರಿ. ಆ ಸಿಂಹಪುರಿ ಅನ್ನೋದು ಈ ಜಾಗದಲ್ಲೇ ನಾನು ಒಂದು ಮಹಾಶಕ್ತಿ ಪೀಠವನ್ನು ಕಟ್ಟಿದ್ದೀನಿ. ನಮ್ಮ ಮನೆ ದೇವರ ಅಟ್ಟಿ ಮಾರಿಯಮ್ಮನ ಆ ತಾಯಿ ನೆಲೆಸಿರ್ತಕ್ಕಂಥ ಜಾಗವನ್ನ ಮಾದಮಂಗಲದ ಮಹಾಶಕ್ತಿ ಪೀಠ ಅಂತ. ಅದರ ಹೆಸರು, ಹಿಂದಿನ ಹೆಸರು ಸಿಂಹಪುರಿ. ಆ ಸಿಂಹಪುರಿಯಲ್ಲಿ ಆಳದಂಥ ರಾಜ ಆ ಸಿಂಹಪುರಿಯ ಸಿಂಹ ಆತ. ಆಮೇಲೆ ನನ್ನ ಫೇವರೇಟ್, ನನ್ನ ಗುರುಗಳು, ನನ್ನ ಸಿನಿಮಾದಲ್ಲಿ ಆರಾಧ್ಯ ದೈವ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸಾರ್, ದಿವಂಗತ ವಿಷ್ಣುವರ್ಧನ್ ಸಾರ್ ಅವರು, ಅವರೆಲ್ಲ ಸಿಂಹ 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 ಅಂತ ಬರೋದರಿಂದ ಅವರ ಒಂದು ಇದರ ಮೇಲೆ ನಾವು ಈ ಸಿಂಹಪುರಿಯ ಸಿಂಹ ಅಂತ ಇದನ್ನು ಚೂಸ್ ಮಾಡಬೇಕಾಯಿತು. ಇಲ್ಲ, ಈಗ ಎರಡು ಸಾಮಾಜಿಕನೂ ಇದೆ. ಆ ಸಾಮಾಜಿಕದಲ್ಲಿ ಈಗ ರಾಜ ಮಂತ್ರಿ ಕುತಂತ್ರದಿಂದ ಸತ್ತ ಮೇಲೆ ಅವನ ರಾಜ್ಯನ ಅಥವಾ ಅವನ ಸಂಪತ್ತು ನೋಡಿಬೇಕಂತ ಇಬ್ರು ಸಂಚು ಮಾಡ್ತಾರೆ. ಹೊರ ರಾಜ್ಯದ ರಾಜ, ಆಮೇಲೆ ಅವರ ಮಂತ್ರಿ. ಆ ಕುತಂತ್ರದಿಂದ ಅವ್ರನ್ನ ಮೋಸದಿಂದ ಸಾಯಿಸ್ತಾರೆ, ಇಬ್ಬರನ್ನು ಸಾಯಿಸ್ಬಿಡ್ತಾರೆ. ಹಾಗಾಗಿ ಮತ್ತೆ ಅವ್ರು ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಕತೆ ಸ್ಟಾರ್ಟ್ ಆಗ್ತದೆ. ಆ ನಾಯಕಿನೇ ಆ ಜಾಗವನ್ನು ಈತನಿಗೆ ದೇವರೇ ಅದನ್ನು ಗುರುತಿಸ್ಕೊಡ್ತಾರೆ ಆವನ ರೂಪದಲ್ಲಿ. ಹಾಗಾಗಿ ಆ ನಾಯಕಿಯವರು ಅದನ್ನು ಎಲ್ಲಿ ಪಾಯಿಂಟ್ ಇದೆ ಅಂತೇಳಿ ಆ ನಿಧಿನ ಹೊಡ್ಕೋ ಒಂದು ಸಂದರ್ಭದಲ್ಲಿ ಈ ಸಿನಿಮಾ ಹೋಗ್ತಾ ಇರ್ತದೆ. ಕ್ಲೈಮ್ಯಾಕ್ಸಲ್ಲಿ ಏನು ವಿಚಾರ ಅಂದರೆ ಅಲ್ಲ ಕೇಳ್ತಾರಲ್ಲ ಅವ್ರಿಗೆ ಕ್ಲೈಮ್ಯಾಕ್ಸಲ್ಲಿ ಏನಂದರೆ, ಈ ಕಥೆ ಸಾರಾಂಶ ಇಷ್ಟೇ. ಯಾರಿಗೆ ನಾವು ಮೋಸ ಮಾಡಿದ್ರು, ದ್ರೋಹ ಮಾಡಿದ್ರು, ಅವರ ಕರ್ಮ, ಅವರ ಸಂಪತ್ತು ಅವ್ರದ್ದೇ ಆಗ್ತದೆ ಅನ್ನೋದಕ್ಕೆ ಈ ಒಂದು ಸಿಂಹಪುರಿಯ ಸಿಂಹ ಈ ಸಿನಿಮಾ. ಇವಾಗ ಯಾವ ಹಂತದಲ್ಲಿದೆ ಸಿನಿಮಾ? ಈಗ ರಿಲೀಸ್ ಹಂತದಲ್ಲಿದೆ. ಏಪ್ರಿಲ್ 3ಕ್ಕೆ ಘೋಷಣೆ ಮಾಡಿದ್ದೀವಿ. ಏಪ್ರಿಲ್ 3ಕ್ಕೆ ಸಿನಿಮಾ ರಿಲೀಸ್. ಸೆನ್ಸಾರ್ ಎಲ್ಲ ಆಗಿದೆಯಾ? ಎಲ್ಲ ಆಗಿದೆ ಸರ್, ಸೆನ್ಸಾರ್ ಎಲ್ಲ ಆಗಿದೆ. ಲೇಟ್ ಅಂದರೆ ಸುಮಾರು ಕಾರಣಗಳು ಸರ್. ಅದು ನನಗೆ ಫೈನಾನ್ಸ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ಮು, ಆಮೇಲೆ ನಾನು ದುಡ್ದಂಥ ಇದರಲ್ಲಿ ನಾನು ಹೇಳಿದಂಗೆ ನನ್ನ ತಾಯಿನ ಒಂದು ಶಕ್ತಿಪೀಠ ಮಾಡಿರೋದ್ರಿಂದ ಒಂದು ಸಿನಿಮಾ ಮಾಡಬೇಕಂತೇಳಿ ನನ್ನ ಪ್ರಯತ್ನ. ಹಾಗಾಗಿ ನಾನು ಬಂದಂಥ ಒಂದು ಸಂಪಾದನೆ ಮಾಡಿದಂಥ ಇದರಲ್ಲೆಲ್ಲ ಶೂಟ್ ಮಾಡಿಕೊಂಡು ಬಂತು. ಅದರಲ್ಲಿ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಆಯಿತು. ಹಾಗಾಗಿ ನಾನು ಈ ಸಿನಿಮಾ ಲೇಟ್ ಆಯಿತು. ಇದು ಕೋಲಾರ, ಮುಳಬಾಗಿಲು, ಈ ಕಡೆ ಮಾಗಡಿ, ಆಮೇಲೆ ನಮ್ಮ ತಾವರೆಕೆರೆ, KR ಪುರಮು ಸಾಕಷ್ಟು, ಆಮೇಲೆ ದೇವರಾಯನದುರ್ಗ, ಮುಳಬಾಗಿಲು, ಆವಣಿ,
ಸುಮಾರು ಜಾಗದಲ್ಲಿ ಶೂಟ್ ಮಾಡಿ. ಬೇರೆ ಆರ್ಟಿಸ್ಟ್ ಮಾಡಿದ್ದಾರೆ. ಬೇರೆ ಆರ್ಟಿಸ್ಟ್ರು 11 ಜನ ಎಲ್ಲ ಹಳೆ ಆರ್ಟಿಸ್ಟೇ ಇರೋದು. ಬ್ಯಾಂಕ್ ಜನಾರ್ದನ್ ಸಾರು, ಉಮೇಶ್ ಸಾರು ಪಾಪ ಎಲ್ಲ ತಿಳ್ಕೊಂಡವ್ರೆ. ಕಾಮಿಡಿ ಆ್ಯಕ್ಟ್ರೆಸ್ಸೇ ಒಂದು 11 ಜನ ಇದ್ದಾರೆ. ಪದ್ಮಾ ವಸಂತಿ ಅಮ್ಮ, ಆಮೇಲೆ ರೇಖಾದಾಸು, ಮೂಕ ಸುರೇಶ್ ಸರು, ಆಮೇಲೆ ಇವರು ದ್ವಾರಕೇಶ್ವರು, ಜೂನಿಯರ್ ದ್ವಾರಕೇಶ್ವರು, ಸಾಕಷ್ಟು ಜನ ಇದ್ದಾರೆ. 11 ಜನ ಹಳೇ ಆರ್ಟಿಸ್ಟೇ ಇದ್ದಾರೆ. ಈಗ ಹೊಸಬ್ರಂದ್ರೆ ನಾನು, ಆಮೇಲೆ ನಮ್ಮ ನಾಯಕರು, ಖಳನಾಯಕರು ಮಾಡಿದ್ದೀನಿ ಸುದೀಪ್ ಅವರು, ಮತ್ತು ಅವರು ಮಾಡಿದರೆ ಹಾಗಾದರೆ ಅವರು ಹೇಳಿದ್ರೆ ಫಸ್ಟ್ ಮೂವಿ ನಾನು. ಈಗಿನ ಪ್ರೇಕ್ಷಕರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ಈಗ ಈ ದೈವತ್ವ ವಿಚಾರವಾಗಿ ಯಾರು ಅದರಲ್ಲಿ ನಂಬಿಕೆ ಇಟ್ಟಂಥ ವ್ಯಕ್ತಿಗಳು, ಈಗ ಕೆಲವರಿಗೆ ದೈವತ್ವದ ಮೇಲೆ ನಂಬಿಕೆ ಇರಲ್ಲ. ಈಗ ನನ್ನ ಜೀವನದಲ್ಲಿ ನಡೆದಂಥ ಒಂದು ವಿಚಾರ, ನಾನು ನನ್ನ ತಾಯಿನ ಆರಾಧನೆ ಮಾಡಿದ ಮೇಲೆ ನನಗೆ ಆಯಿತು ಅಂತ ವಿಚಾರ. ಆ ದೈವತ್ವ ನಂಬಿದವರು ಈ ಸಿನಿಮಾನ ಎಕ್ಸೆಪ್ಟ್ ಮಾಡ್ತಾರೆ. ಕೆಲವರು ಇದ್ದೇ ಇರ್ತಾರೆ, ಅದನ್ನು ಟ್ರೋಲ್ ಮಾಡೋಂಥದ್ದು, ಇವ್ರು ಬೇಕಾಗಿತ್ತ ಇದೆಲ್ಲ. ಆದರೆ ಯಾವುದೇ ಸಂದರ್ಭ ಯಾರೇನೇ ಮಾತಾಡ್ಕೊಳ್ಳಿ, ನಾನು ಸಿನಿಮಾ ಮಾಡಿರೋದಂತೂ ನಾನು ಆವಾಗಲೇ ಹೇಳಿದ್ದೀನಿ, ನನ್ನ ತಾಯಿಗೋಸ್ಕರ ಅಟ್ಟಿ ಮಾರಿಮ್ಮ ಆ ಮಹಾತಾಯಿನ ಸಾವಿರಾರು ಕಣ್ಣುಗಳು ನೋಡಬೇಕಂತೆ ಮಾಡಿ. ಇದರಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ. ನಾನು ಲೀಡ್ರು, ನನಗೆ ಅದರ ಅಗತ್ಯ ಇರಲಿಲ್ಲ. ನಾನೆಲ್ಲೋ ಒಂದು ಕಡೆ ನನ್ನ ತಾಯಿನ ಒಂದು ಅರ್ಧ ಎಕರೆ ಜಮೀನಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದೆ. ಆ ಯಮುನ ಸಾವಿರಾರು ಎಲ್ಲ ಮಾಡ್ತಾರೆ, ಈ ಯೂಟ್ಯೂಬ್ಗಳೆಲ್ಲ ಹಾಕ್ತಾರೆ, ಅದೇನೋ ಮ್ಯಾಜಿಕ್ ಮಾಡ್ತಾರೆ, ಎಲ್ಲ ಜನ ಸೇರಂಗೆ. ನಾನು ಇವತ್ತಿಗೆ ಏನೂ ಮಾಡಿಲ್ಲ. ನನ್ನ ಕುಟುಂಬ, ನಾನು ನನ್ನ ತಮ್ಮ ಅವನೇ ಅಲ್ಲಿ ಪೂಜೆ ಮಾಡೋದು. ನಾವೇ ಅಷ್ಟು ದೇವರು 22 ದೇವಸ್ಥಾನ ಕಟ್ಟಿದ್ದೀನಿ. ಆ ದೇವರುಗಳೆಲ್ಲ ನಾವೇ ಪೂಜೆ ಮಾಡಿ ಯಾರೂ ಬಿಡಲ್ಲ. ಜಾತ್ರೆ ಮಾಡ್ತೀವಿ ಏಪ್ರಿಲಲ್ಲಿ, 4 ದಿವಸ ಅನ್ನದಾನ ಮಾಡ್ತೀವಿ, ಪಲ್ಲಕ್ಕಿ ಕಟ್ಟಿಸ್ತೀನಿ, 40 ಪಲ್ಲಕ್ಕಿ ಕಟ್ಟಿಸ್ತೀನಿ, ಅಮ್ಮನ ಆರಾಧನೆ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಜೀವಂತವಾಗಿ ಹುಟ್ಟಿದವ್ರು ಸಾಯಲೇಬೇಕು. ನಾನು ಎಷ್ಟು ದಿವಸ ಇರ್ತೀನೋ ಗೊತ್ತಿಲ್ಲ, ಬಟ್ ನನ್ನ ತಾಯಿನ ಶಾಶ್ವತವಾಗಿ ಇದು ಇರಬೇಕು, ನನ್ನ ಪೀಳಿಗೆಗಲ್ಲ ಮುಂದಿನ ಪೀಳಿಗೆಗೆ ನನ್ನ ತಾಯಿ ನೋಡಬೇಕು ಅನ್ನೋ ಆಸೆಯಿಂದ ಅದಕ್ಕೆ ಫಸ್ಟ್ ರಿವ್ಯೂ ಇದರಲ್ಲೇ ಆಯಮ್ಮನನ್ನು ತೋರಿಸಿದ್ದೀನಿ. ಸಿನಿಮಾದಲ್ಲಿ ಆ ತಾಯಿ ಏನು ಸತ್ಯ ಅನ್ನೋದು ನೋಡಿದವ್ರು ಗೊತ್ತಾಗ್ತದೆ. ಸಿನಿಮಾ ನೀವು ಆ್ಯಕ್ಟ್ ಮಾಡಿದ್ರಿ, ಡೈರೆಕ್ಷನ್ ಮಾಡಿದ್ರಿ, ಇದಕ್ಕೆ ಪ್ರಿಪ್ರೇಷನ್ ಏನು ಮಾಡ್ತೀವಿ? ಪ್ರಿಪ್ರೇಷನ್ನು ನಾನು ನನಗೆ ರಾಜು ಬಹದ್ದೂರ್ ಅನ್ನೋ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಇನ್ಸ್ಪೆಕ್ಟರ್ ಪಾತ್ರ ಮಾಡಿ. ಆಗ ಡೈರೆಕ್ಟ್ರು ದಿಲ್ಸತ್ತೆ ಅವರು ಇವರೆಲ್ಲ ನನ್ನ ಸ್ನೇಹಿತರು. ಹಾಗಾಗಿ ಅವರಲ್ಲಿ ನಾನು ಪಾತ್ರ ಮಾಡಿದಾಗ ಇವೆಲ್ಲ ನೋಡಿದ್ದೆ. ನಾನು ಟ್ರೈನಿಂಗ್ ಸಾಕಷ್ಟು ನಿಮಗೆ. ಆಮೇಲೆ ಈಗ ಸುರೇಶ್ ನನ್ನ ಇವರು ಇದ್ದಾರೆ, ಸುರೇಶ್ ಇವರು ಡೈರೆಕ್ಟ್ರು. ಇವರು ಫಸ್ಟ್ ನಾವು ಮೂವಿ ಮಾಡಿದ್ವಿ, ಈ ಚಿನ್ನದ ಗುಡಿ ಅಂತ. ಹಾಗಾಗಿ ಅನುಭವ, ಅದರಲ್ಲಿ ನನಗೆ ಅನುಭವ ಇತ್ತು. ಅವರು ಡೈರೆಕ್ಟ್ರೇ. ಹಾಗಾಗಿ ನಾನು ಅದನ್ನು ಕತೆ ನನ್ನದೇ ಆಗಿರೋದ್ರಿಂದ ನನ್ನ ಕತೆಗೆ ನಾನೇ ಅದನ್ನು ನಿರ್ದೇಶನ ಮಾಡಿ ಅಮೌಂಟು ನಾನೇ ಹಾಕ್ಕೊಂಡು ನಾನೇ ನಿರ್ಮಾಪಕನಾಗಿ. ಅದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸಿಂಹಪುರಿಯ ಸಿಂಹನಿಗೆ ಉಮೇಶ್ ಕಡೆಯಿಂದ ಒಂದು ಗೌರವ ಸಮರ್ಪಣೆ ನಡೀತಾ ಇದೆ. ಇಡೀ ಮೂವಿ ಟೀಮ್ಗೆ ಒಳ್ಳೆಯದಾಗಿ 100 ದಿನಗಳ ಕಾಲ ಸಕ್ಸಸ್ಫುಲ್ ಆಗಿ ಥಿಯೇಟರ್ ಅಲ್ಲಿ ಈ ಸಿಂಹಪುರಿಯ ಸಿಂಹ ಯಶಸ್ಸು